ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬ ಸಂಭ್ರಮ ಸಡಗರ ಎಲ್ಲೆಡೆ ಮನೆ ಮಾಡಿರುವಂತದ್ದು. ಇನ್ನು ಮಾರ್ಕೆಟ್ಗಳಲ್ಲಿ ಖರೀದಿ ಭರಾಟೆ ಕೂಡ ಜೋರಾಗಿ ನಡೀತಾ ಇದೆ. ಬೆಲೆ ಏರಿಕೆ ಮಧ್ಯೆ ಮಹಾಲಕ್ಷ್ಮಿ ಹಬ್ಬದ ಖರೀದಿ ಜೋರಾಗಿರುವಂತದ್ದು. ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇಂಥ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ಗಳಲ್ಲಿ ಖರೀದಿ ಭರಾಟೆ ಕೂಡ ಜೋರಾಗಿರುವಂತದ್ದು. ಬೆಲೆ ಏರಿಕೆಯ ಮಧ್ಯೆ ಮಹಾಲಕ್ಷ್ಮಿ ಹಬ್ಬದ ಖರೀದಿ ಜೋರಾಗಿದೆ. ಈಗ ಹೂ ಹಣ್ಣು ಖರೀದಿಗೆ ಮುಗಿಬಿದ್ದಿದ್ದಾರೆ ಬೆಂಗಳೂರಿಗರು. ಚಿಕ್ಕಪೇಟೆಗಳಲ್ಲಿ ಗಲ್ಲಿಯಲ್ಲೂ ಕೂಡ ಜನವೋ ಜನ, ಗಲ್ಲಿಯಲ್ಲೂ ಕೂಡ ಜನವೋ ಜನ ಇರುವಂತದ್ದು. ದೇವರಿಗೆ ಬೇಕಾದಂತಹ ವಸ್ತುಗಳು, ಹೂ ಹಣ್ಣನ್ನ ಕೊಂಡುಕೊಳ್ಳಲು ಗ್ರಾಹಕರು ಮುಗಿಬಿದ್ದಿದ್ದಾರೆ. ಬಾಳೆ ಎಲೆ, ಬಾಳೆ ದಿಂಬು ಖರೀದಿಗೆ ಮುಗಿಬಿದ್ದಿರುವಂತದ್ದು ಜನ. ಬೆಳ್ಳಂಬೆಳಗ್ಗೆ ಮಾರ್ಕೆಟ್ನಲ್ಲಿ ಟ್ರಾಫಿಕ್ ಬಿಸಿ ಕೂಡ ತಟ್ಟಿದೆ. ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಮಾರ್ಕೆಟ್ಗಳತ್ತ ಜನರ ಮುಖ ಮಾಡಿರುವಂಥದ್ದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂತಹ ಕೆಲವೊಂದಷ್ಟು ವಸ್ತುಗಳು, ಹೂ ಆಗಿರ್ಬೋದು, ಹಣ್ಣಾಗಿರ್ಬೋದು, ಈ ರೀತಿಯಾದಂತಹ ವಸ್ತುಗಳನ್ನ ಖರೀದಿ ಮಾಡಲು ಜನರು ಮುಗಿಬಿದ್ದಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಚಿಕ್ಕಪೇಟೆ ಆಗಿರ್ಬೋದು, ಗಲ್ಲಿಯಲ್ಲೂ ಕೂಡ ಜನವೋ ಜನ ಸೇರಿದ್ದಾರೆ. ಬೆಂಗಳೂರಿಗರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂತಹ ವಸ್ತುಗಳನ್ನ ಕೊಂಡುಕೊಳ್ಳಲು ಮುಗಿಬಿದ್ದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಎಲ್ಲಾ ಕಡೆನೂ ಕೂಡ ಕೆಆರ್ ಮಾರ್ಕೆಟ್ನಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಹಾಗಾಗಿ ಕಾರ್ಪೊರೇಷನ್, ಕೆಆರ್ ಸರ್ಕಲ್ ಎಲ್ಲಾ ಕಡೆನೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇದರಿಂದಾಗಿ ಹಬ್ಬದ ಭರಾಟೆ ಜೋರಾಗಿದೆ. ಹೂ ಹಣ್ಣು ಖರೀದಿಗೆ ಈಗಾಗಲೇ ಜನರು ಮುಗಿಬಿದ್ದಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ ಬಂದ ತಕ್ಷಣ ಬೇಕಾದಂತಹ ವಸ್ತುಗಳಾಗಿರ್ಬೋದು ಎಲ್ಲವನ್ನ ಕೊಂಡುಕೊಳ್ಳಲೇಬೇಕಾಗತ್ತೆ. ಈ ಒಂದು ನಿಟ್ಟಿನಲ್ಲಿ ಜಿಟಿ ಮಳೆ ಕೂಡ ಆಗ್ತಾ ಇರುವಂತದ್ದು ಬೆಂಗಳೂರಿನಾದ್ಯಂತ. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಮಳೆ ಬರ್ತಾ ಇದ್ರೆ ಇನ್ನೊಂದ್ ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ಈ ಸಂದರ್ಭದಲ್ಲೂ ಕೂಡ ಎಲ್ಲವನ್ನ ಕೊಂಡುಕೊಳ್ಳಲು, ವಸ್ತುಗಳನ್ನ ಕೊಂಡುಕೊಳ್ಳಲು ಬೆಳ್ಳಂಬೆಳಗ್ಗೆಯಿಂದಲೇ ಕೂಡ ಜನ ಮುಗಿಬಿದ್ದಿರುವಂತದ್ದು. ನಿನ್ನೆನೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಕೆಆರ್ ಮಾರ್ಕೆಟಿನಲ್ಲಿ. ಇಂದು ಕೂಡ ಈ ಪರಿಸ್ಥಿತಿ ಇರುವಂತದ್ದು. ಇಂದು ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡಲಾಗ್ತಾ ಇದೆ. ತೋರಣ ತೆಗೆದುಕೊಳ್ಳಲಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಹೂಗಳಾಗಿರ್ಬೋದು, ಬಾಳೆ ಎಲೆ, ಬಾಳೆ ದಿಂಬು, ಈ ರೀತಿಯಾದಂತಹ ಹಲವು ವಸ್ತುಗಳನ್ನ ಕೊಂಡುಕೊಳ್ಳಲು ಜನರು ಹೋಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಮಳೆ ಕೂಡ ಆಗ್ತಾ ಇದೆ. ಒಂದ್ ಕಡೆ ಅಲ್ಲಿ ಎಲ್ಲಾ ವಸ್ತುಗಳ ದರ ಕೂಡ ಗಗನಕ್ಕೇರಿರುವಂತದ್ದು, ಆಕಾಶವನ್ನ ಮುಟ್ಟಿದೆ. ಈ ಸಂದರ್ಭದಲ್ಲೂ ಕೂಡ ಗ್ರಾಹಕರು ತಮಗೆ ಬೇಕಾದಂತಹ ವಸ್ತುಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಈ ಕಡೆ ನೀವು ನೋಡ್ತಾ ಇರ್ಬೋದು ಕೆಆರ್ ಮಾರ್ಕೆಟ್ ದೃಶ್ಯಗಳನ್ನ. ಜನರು ಮುಗಿಬಿದ್ದಿರುವಂತದ್ದು ಎಲ್ಲಾ ವಸ್ತುಗಳನ್ನ ಖರೀದಿ ಮಾಡಲು. ಹಬ್ಬದ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ವಸ್ತುಗಳನ್ನ ತೆಗೆದುಕೊಳ್ಳಲು ಹೋಗ್ತಿದ್ದಾರೆ. ಹಾಗಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂತದ್ದು. ಇದರಿಂದಾಗಿ ಜನಸಾಮಾನ್ಯರಿಗೆ, ಕೆಲಸಗಳಿಗೆ ಹೋಗೋರ್ಗೆ ಎಲ್ಲೋ ಒಂದ್ ಕಡೆ ಕಷ್ಟ ಆಗತ್ತೆ. ಯಾಕಂತ ಅಂದ್ರೆ ಒಂದ್ ಕಡೆ ಟ್ರಾಫಿಕ್ ಜಾಮ್ ಆಗಿದೆ, ಇನ್ನೊಂದ್ ಕಡೆ ಮಳೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕಷ್ಟ ಆಗುತ್ತೆ. ಆದ್ರೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಖರೀದಿ ಭರಾಟೆ ಜೋರಾಗಿ ನಡೀತಾ ಇದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಗಲ್ಲಿಯಲ್ಲೂ ಕೂಡ ಜನ ಸೇರಿದ್ದಾರೆ. ಇದೀಗ ಹೂಗಳು ರಾಶಿ ತಂದಾಕೊಂಡಿದ್ದಾರೆ. ತರಾವರಿ ಹೂಗಳನ್ನ ಮಾರ್ತಾ ಇರುವಂತದ್ದು. ಎಲ್ಲದರ ಬೆಲೆ ಕೂಡ ಜಾಸ್ತಿ ಆಗಿರುವಂತದ್ದು. ಇದರ ನಡುವೆ ಕನಕಾಂಬರ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಈ ರೀತಿಯಾದಂತಹ ಹಲವು ವಸ್ತುಗಳನ್ನ ಕೂಡ ತೆಗೆದುಕೊಂಡು ಬಂದಿರುವಂತದ್ದು ಮಾರಾಟಕ್ಕಿಟ್ಟಿದ್ದಾರೆ. ಜೊತೆಯಲ್ಲಿ ಕೆಲವೊಂದಷ್ಟು ಶೃಂಗಾರಕ್ಕೆ ಬೇಕಾದಂತ ಎಲೆಗಳಾಗಿರ್ಬೋದು, ಶೋ ಗಿಡಗಳಾಗಿರ್ಬೋದು, ಈ ರೀತಿಯಾದಂತಹ ಹಲವು ವಸ್ತುಗಳನ್ನ ಕೂಡ ಮಾರಾಟವನ್ನ ಮಾಡ್ತಾ ಇರುವಂತದ್ದು. ಎಲ್ಲವನ್ನ ತೆಗೆದುಕೊಳ್ಳಲು ಜನರು ಮುಗಿಬಿದ್ದಿರುವಂತದ್ದು. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಟ್ರಾಫಿಕ್ ಜಾಮ್ ಆಗೋದು ಸಹಜ. ಅದೇ ರೀತಿಯಾಗಿ ದೇವರಿಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳಲು ಗ್ರಾಹಕರು ಮುಂದಾಗೋದು ಕೂಡ ಸಹಜ. ಹಾಗಾಗಿ ಎಲ್ಲವನ್ನ ಕೂಡ ಈಗಾಗ್ಲೇ ಕೆಆರ್ ಮಾರ್ಕೆಟಿನಲ್ಲಿ ಮುಗಿಬಿದ್ದಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗೋದು ಕೂಡ ಸರ್ವೇ ಸಾಮಾನ್ಯ ಆಗಿರುತ್ತೆ. ಹಬ್ಬದ ಪ್ರಯುಕ್ತ ಈ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿರುವಂತದ್ದು ಬೆಂಗಳೂರಿನಾದ್ಯಂತ. ಅದರಲ್ಲೂ ಕೆಆರ್ ಮಾರ್ಕೆಟಿನಲ್ಲಿ ಎಲ್ಲಾ ರೀತಿಯಾದಂತಹ ವಸ್ತುಗಳು ಸಿಗೋದ್ರಿಂದ ಹೂವಿಂದ ಹಿಡಿದು, ಹಣ್ಣಿಂದ ಹಿಡಿದು, ಹಿಂದೆಗಡೆ ನಾವು ದೇವರ ಮುಂದೆ ಡೆಕೋರೇಷನ್ ಮಾಡೋದಕ್ಕೆ, ಅಲಂಕಾರವನ್ನ ಮಾಡೋದಕ್ಕೆ ಬಳಸುವಂತ ಎಲ್ಲ ವಸ್ತುಗಳು ಸಿಗೋದ್ರಿಂದ ಈ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿದೆ.